ಕವನ ಡಾರ್ಲಿಂಗು, ನೋಡು ನನ್ನ ಪಿಲ್ಲೆಯನ್ನು. ದೊಡ್ಡ ಲೋಟ ಅವಳಿಗೆ, ಚಿಕ್ಕ ಲೋಟ ನನಗೆ, ಸರಿಯಾ? ಈ ದೊಡ್ಡ ಲೋಟದಲ್ಲಿ ಒಳಗಿರೋದ ಕೊಟ್ಬಿಟ್ಟ ತಕ್ಷಣ ಅದ್ರ ನಾಳಕ್ಕೆ ಗರ್ಭಪಾತ ಎಲ್ಲ ಕ್ಲೀನ್, ಸರಿಯಾ? ಖುಷಿ, ಹ್ಯಾಪಿ. ಆಂಟಿ ನೀನು ಒಳ್ಳೆ ಕಣ ಆಂಟಿ. ಏನು ಯಾರು ಎದ್ಕಿದ್ದು ಬಂದ್ಬಿಟ್ಟರು, ಹೋಗು ಬೇಗ ಕೊಟ್ಬಿಟ್ಟು ಬರೋಗು. ನಾನು ಇತ್ತಾಗಿ ನೋಡ್ಕೊತಿರ್ತೀನಿ, ನಾನು ಸೈಡಿಗೆ ನಿಂತ್ಕೊಂಡಿರ್ತೀನಿ. ನಾನು ಎಲ್ಲರೂ ಹೊಂದ್ಕೊಂಡೋಯ್ತೀನಿ ಕಣ ಆಂಟಿ ನಾನು. ನೀನು ನಿಂತ್ಕೋಬೇಡ, ನೀನು ನಿಂತ್ಕೊಂಡ್ರೆ ಡೌಟ್ ಬಂದ್ಬಿಡುತ್ತೆ. ನಾನು ಮೆತ್ತಗೆ ಹೋಗ್ಬಿಟ್ಟು ತಾಯಿ ಇದಕ್ಕೆ ತಾಯಿ ಹಾಲೇ ಕುಡ್ದಿಲ್ವಲ್ಲ, ನನಗೆ ಯಾಕೋ ಹೊಟ್ಟೆ ಹಸ್ದಂಗೆ ಆಯ್ತಿತ್ತು, ಅದಕ್ಕೆ ಹೋಗಿ ಹಾಲು ಕುಡಿಯೋದ ಅನ್ಕೋ ಓದಿಕ ತಾಯಿ ನಾನುವೇ. ಆಗ ನೋಡ್ದು ಇನ್ನೊಂದು ಲೋಟ ಇತ್ತಲ್ಲ ಬಸ್ಕ ಬಂದು ನಿನ್ಗೂ ಅಂದ್ಬಿಟ್ಟು ಮೆತ್ತಗೆ ವೈನೆ ಮಾಡಿಬಿಟ್ಟು ಕೊಟ್ಬಿಟ್ಟು ಕುಡಿಸ್ಬಿಡ್ತೀನಿ, ಸರಿಯಾ? ಈಗ ನೀನು ಹೊಂಟೋಗು, ನಿನ್ನ ರೂಮ್ಗೆ ಹೊಂಟೋಗಿ ಮನೆಗೆ ಹೋಗು ನೀನು. ಆಂಟಿ ನಿಮ್ಮ ಮಾಡ್ತಿರೋ ಕೆಲಸಕ್ಕೆ ನನಗೆ ನಿದ್ದೆ ಬೇರೆ ಬಂದಂಟಿ, ನಿದ್ದೆ ಬಂದದ ಇವತ್ತು. ನನಗೆ ಆಗೋದಿಲ್ಲ ಕಣಂಟಿ, ನನ್ನ ಭಯ ಪುಕ 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 ಅಂತದೆ ನನಗೆ. ಸೊ ಏನಪ್ಪ ಮಾಡೋದು, ಏನೋ ಕತೆಯೋ ಏನೋ ಅಂತ ಸಿಗ್ಗಿಗೆ ಹಾಕೊಬಿಟ್ರೆ ಮಾತ್ರ ನಮ್ಮ ಬಿಟ್ಟಾರ ಆಂಟಿ, ಹಾಕ ತಿಂದು ಬಿಡ್ತಾರೆ ಕಣಂಟಿ ಎಲ್ಲ. ತಾಯಿ ನನ್ನಷ್ಟು ಮಾಸ್ಟ್ರ್ ಮೈಂಡು, ನನ್ನಷ್ಟು ಪ್ಲ್ಯಾನ್ ಗಿತ್ತಿ ಯಾರು ಇದ್ದಾರೆ ಎಟ್ಟಿಲಿ? ಎಲ್ಲ ಗೊರಕೆ ಹೊಡ್ಕೊಂಡು ಟಿಕ್ದಲ್ಲಿ ಊಸ್ ಹೋಗೋದು ಕಾಣ್ದೇನೆ ಮನ್ಗವ್ರೆ, ಸರಿಯಾ? ಈಗ ನೋಡಿ ಹೆಂಗೆ ಪ್ಲ್ಯಾನ್ ಮಾಡಿದ್ದಾನೆ, ಯಾರು ನೋಡ್ಕೊಂಡ್ರೆ ಏನಾರ ಗೊತ್ತಾಯ್ತಾ? ಈಗ ಮೆತ್ತಗೆ ತಕೋಗಿ ಈ ಹಾಲನ್ನು ಕೊಟ್ಬಿಟ್ಟು ಅವಳ ಕೈಲಿ ಕುಡಿಸ್ಬಿಡ್ತೀನಿ. ಅವಳಿಗೆ ಅವಳು ಹೊಟ್ಟೆ ಒಳಗೆ ಹೋಗಿ ಅದ್ರ ನಾಳಕ್ಕೆ ನಿಂಗೆ ರಿಸಲ್ಟ್ ಬಂದ್ಬಿಡುತ್ತೆ. ನೀನೇನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀನು ಯಾಕೆ ನೀನು ನಿದ್ದೆ ಬರಲ್ಲ ಮಾಡಲ್ಲ ಅಂದೆ, ನಾಳೆಯಿಂದ ನಿಮ್ಮದಿಯಾಗಿ ನಿದ್ದೆ ಮಾಡ್ಬೋದು ನೀನು, ಸರಿಯಾ? ಬೇಕಾದ್ರೆ ಇವತ್ತು ನಿದ್ದೆಗೆ ಇಟ್ಬಿಟ್ಟು ಮನೆಗೆ ಹಂಗೆ ಕಣ್ಣ ಬಿಟ್ಕೊಂಡು ನೋಡ್ತಾ ಇರು, ಆದರೆ ರೂಮ್ಗೆ ಹೊಂಟೋಗು, ಇಲ್ಲ ಡೌಟ್ ಬಂದ್ಬಿಡುತ್ತೆ, ಸರಿಯಾ? ನಾಳೆಯಿಂದ ನೆಮ್ಮದಿಯಾಗಿ ನಿದ್ದೆ ಮಾಡು. ಕುಡ್ಸಟ್ಲ ಹುಡಿರ, ನಿಮಗೆ ನಿದ್ದೆ ಮಾಡಕ್ಕೆ ಬೇರೆ ನಾನು ಜಾಗ ಕೊಡ್ತೀನಿ ಅನ್ಕೊಂಡಿದ್ದಾರಿಯಾ, ನೆಮ್ಮದಿ ಕೊಡ್ತೀನಿ ಅನ್ಕೊಂಡಿದ್ದಾರಿಯಾ? ನಿಮ್ಮ ನೆಮ್ಮದಿ ಇವತ್ತೇ ಮುರಿದೋಯ್ತು. ಅವೆಣ್ಣೆ ನೀನು ಹಾಲಾಕಿ ನೀನು ಕೊಡಗಂಟ ನಾನು ನಿಂತ್ಕೊಬಿಟ್ಟನ. ಇವಳು ಅಬ್ಳಿಯ ಮಾಸ್ಟ್ರು ಮೈಂಡು, ನಾನು ಓಡಿಸ್ತೀನಿ ನೋಡಿ ಈಗ ಮಾಸ್ಟ್ರು ಮೈಂಡ. ಹೊಟ್ಟೆ ಒಳಗಿರೋದು ಅವಳು ಕ್ಲೀನ್ ಆಗಬೇಕಾ? ಈಗ ಗೊತ್ತೈತೆ ಏನಾಯ್ತೆ ಅಂತ ಅಂದ್ಬಿಟ್ಟು ನೆಮ್ಮದಿಯಾಗಿ ಮನೆ ಕಂದಳಂತೆ. ನಾಳೆಯಿಂದ ಇಬ್ಬರು ನೆಮ್ಮದಿಯಾಗಿ ಮನೆ ಕಳರಿ. ಇಲ್ಲೆಲ್ಲ ರೋಡ್ ಸೈಡಲ್ಲಿ ಮನೆ ಕತ್ತಿದಾರಿ ಅಷ್ಟೇ, ಬೀದಿಲಿ ಅಮ್ಮ ತಾಯಿ ಅನ್ಕ ಮನೆ ಕಬೇಕಾಯ್ತು ಇಬ್ರು. ಅವಳೇನೋ ಕಾಣೆ, ನೀನು ಮಾತ್ರ ಗಾಯತ್ರಿ ಅಲ್ಲ ಹುಡಿ ಕತ್ತಲ್ಲ ಹುಡಿ, ನಿನ್ನ ಇವತ್ತು ಬಿಡ್ತೀನಿ ಅನ್ಕೊಂಡಿದೆ ನಿನ್ನ. ನಾಳಕ್ಕೆ ರಿಸಲ್ಟ್ ಗೊತ್ತಾಗೋದಾ ನಿಂಗೂ? ಬೆಳಿಗ್ಗೆ ರಿಸಲ್ಟ್ ಗೊತ್ತಾಗೋಯ್ತೆ. ಸರಿ ಕಣಂಟಿ, ನಾವು ಹಿಂಗೆ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾನು ಹೋಯ್ತೀನಿ ಹಂಗಾರೆ ರೂಮ್ಗೆ. ಸರಿ ಹೋಗವ. ಫಸ್ಟ್ ಹೌಸ್ಕೋಬೇಕು. ಫಸ್ಟ್ ಹೋಗಿ ಬಾಗಿಲು ತಟ್ಬಿಟ್ಟು ಒಳಗೆ ಕರಿತೀನಿ, ಆಮೇಲೆ ಕೂಡಿಸ್ತೀನಿ. ಮಗ ರೋಹಿಣಿ, ಮಗ ರೋಹಿಣಿ, ರೋಹಿಣಿ ಬಂದೆ ಇರಾಂಟಿ. ಏನಂಟಿ ಬಾಯ್ಲಿ ತೆಗಿ ಯೋಕೊಟನ, ಏನೋ ಅದ ಬಾಯ್ಲಿ. ಏನಂಟಿ ಹೇಳಂಟಿ ಇಲ್ಲೇ ಬಾ ಯೋಕೊಟನ್ ಬವ್ವ. ಸರಿ ಏನಂಟಿ ಕೈಲಿ ಹಿಡ್ಕೊಂಡಿದೆ, ಬಾ 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 ಹೇಳ್ತೀನಿ. ಏನಂಟಿ ಇದಕ್ಕಂಟಿ? ಇದಕ್ಕಂಟಿ ನಿದ್ದೆ ಬೇರೆ 2 ಲೋಟ ಹಿಡ್ಕೊಂಡು ನಿಂತಿದ್ರಿ, ಏನಾಯ್ತು? ಇದಕ್ಕೆ ಎದಳಿಸ್ಕೊ ಕರ್ಕೊಬಂದ್ರಿ ಮಗ? ಅಯ್ಯೋ ಹೊಟ್ಟೆ ಭಾಳ ಹಸಿತಿತ್ತು ಕಣವ. ಅಡುಗೆ ಮನೆಗೆ ಹೋದ್ನಾ, ನೋಡಿದೆ ಏನು ಸಿಕ್ಕಿಲ್ಲ ಕೈಗೆ. ಅನ್ನನ ಮುಗ್ದೋಗಿತ್ತಲ್ಲ, ಸರಿ ಅಂದ್ಬಿಟ್ಟು ಹಾಲು ಕಾಯಿಸೋ ಅತ್ತೆ ಇಟ್ಟಿತ್ತಲ್ಲ ಅದಕ್ಕೆ ಸರಜತ್ಗೆ ನೋಡ್ದು, ಅದರಲ್ಲಿ ಬುಟ್ಕ ನೋಡ್ದು. ಇನ್ನೊಂದು ಲೋಟ ಅರ್ಧ ಮಾಡ್ದ ಅಂತ ಎಕ್ಸ್ಟ್ರಾ ಇತ್ತಲ್ಲ ತಾಯಿ, 1 ಲೋಟ ನಾ ಮಾಡಿಕೊಂಡು ಇನ್ನೊಂದು ಲೋಟ ಇನ್ನೇನು ಆರೋದ್ರ ಚಂದವಾ, ನಾನು ಬಿಸಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಕೊಪ್ಪಳದ ಪಾಪ ಟೈಮ್ ಆಯ್ತಲ್ವ ತಾಯಿ, ಕುಡ್ಕೊಳ್ಳಿ ಅವೆಣ್ಣುವೆ ಕುಡ್ಕೊಂಬನಿ ಕತ್ತೆ ಅಂದ್ಬಿಟ್ಟು ನಾನು ಒಂದು ಚಿಕ್ಕ ಲೋಟ ಪುಟ್ಕೊಂಡು ನಿನಗೆ ಮಾಮೂಲಿ ದೊಡ್ಡ ಲೋಟ ಪುಟ್ಕೊಂಡು ತಗೊಬಂದಿಕವ. ಮಳೆ ಕುಡ್ಸಟ್ಟಿ. ಅದು ಆಂಟಿ ನಾನು ಲೇಟಾಗಿ ತಿನ್ನಲ್ಲ ಊಟನ, ಅದಕ್ಕೆ ಆಮೇಲೆ ದೇವನು ಇನ್ನೂ ಬಂದಿಲ್ವಲ್ಲ ದೇವರುವೆ, ಆಮೇಲೆ ಕುಡಿಯೋದ ಅಂದ್ಬಿಟ್ಟು ನಾನು ಏನು ಮನೆ ಕಳೋದು ಲೇಟೇ ಕಣಾಂಟಿ. ಮಧ್ಯಾಹ್ನ ಬೇರೆ ನಿದ್ದೆ ಮಾಡಿಬಿಟ್ಟಿದ್ನ, ಲೇಟಾಗಿ ಮನೆ ಕಳೋದು ನಾನು. ಅದಕ್ಕೆ ತೆಗಿ ಆಮೇಲೆ ಕುಡಿಯೋದ ಅಂದ್ಬಿಟ್ಟು ಹಂಗೆ ಮೊಬೈಲ್ ನೋಡ್ಕೊಂಡು ಮನ್ಗಿರಿ ಕಣ. ನಾನೇನು ನಿದ್ದೆನೂ ಮಾಡ್ತೀನಿ, ಈಗ ಹೊಸಿ ನಿದ್ದೆ ಕಂಟು ಬಿಡಿಸ್ದಂಗೆ ಅದು. ಸರಿ ಅಂದ್ಬಿಟ್ಟು ಕುಡಿಯೋದ, ದೇವ್ರು ಬಂದಾಗ ಹೆಂಗಿದ್ರು ಊಟ ಮಾಡೋಕ್ಕೆ ಎದಳಿಸ್ತಾರಲ್ಲ, ಊಟ ಮಾಡ್ಕೊ ಬಂದಿದ್ರೇನೋ ಇವತ್ತು ಹಂಗಂತಿದ್ರು. ಅವ್ರ ಅವ್ವ ಕೇಳ್ತು ಅನ್ಸುತ್ತೆ, ಊಟ ಮಾಡ್ಕೊ ಬರ್ತೀನಿ ಕವ, ಅದೇನೋ ಪಾರ್ಟಿ ಇಟ್ಕೊಂಡವ್ರೆ, ಅದ್ಯಾವುದೋ ತೋಟದ ಮನೇಲಿ ಪಾರ್ಟಿ ಅಂತ ಮಾತಾಡ್ಕೊತಿದ್ರು. ಒಟ್ನಲ್ಲಿ ಎದಳಿಸ್ತಾರೆ ಅವ್ರು ಬಂದಾಗ. ಅದಕ್ಕೆ ಕುಡಿಯೋದ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಕಣ. ನೀವೇ ಕುಡೀರಿ, ನನಗೇನು ಆಮೇಲೆ ಕುಡಿತೀನಿ, ನನಗೇನು ಈಗಲೇ ಬೇಡ. ಈಗ ಊಟ ತಿಂದು ಇನ್ನೂ ಅರ್ಧ ಗಂಟೆನೂ ಆಗಿಲ್ಲ, ಅರಗಬೇಕು ಅದೇ ಅಮ್ಮ.
ಅಯ್ಯ ಆಮೇಲೆ ಬಿಸಿ ಯಾರೋಗಲ್ವ ತೈ ಇದೇನು ಹಿಂಗಂತಿದೆ. ಕುಡ್ಕೊ ಆಮೇಲೆ ಬಿಸಿ ಯಾರೋಗಲ್ವಾ. ಅದಕ್ಕೆ ನಾನು ಆಮೇಲೆ ಈಗ ಬಿಸಿ ಮಾಡ್ಕೊಂಡಿದ್ನಲ್ಲ ಏನಾದ್ರೆ ಬಿಸಿ ಮಾಡಿ 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 ಮಡ್ಗಿದ್ರೆ ಅದೇ ಸುಂಡು ಇತ್ತೆ ತೆಗಿ ಆಲೆ. ಅದಕ್ಕೆ ನಿನಗೆ ಒಂದು ದೊಡ್ಡ ಲೋಟ ಪುಟ್ಕೊಂಡು ನನಗೆ ಇದರಲ್ಲೇ ಸಾಕು ಅಂದ್ಬಿಟ್ಟು ಇಬ್ಬರು ಕುಡ್ಕೊಳ್ಳೋದ ಅಂದ್ಬಿಟ್ಟು ತಗೊಬಂದಿ ಕಣ. ಕುಡ್ಕೊಬಿಡು ಹೋಗಿ ಮನೆ ಕಳುವೆ ನಿದ್ದೆ ಬೇರೆ ಎಳಿತಾರೆ ಕಣ್ಣು ಅಂತಿದೆ. ಹೋಗು ಮನೆಗೆ ಹೋಗು ಕುಡಿದ್ಬಿಟ್ಟಿದ ತಗೋ. ಸರಿ ಕೊಡಿ. ಈಗ ಎಂಟ್ರಿ ತಗೊಂಡಿಲ್ಲ ಅಂದರೆ ಭಾಳ ಕಷ್ಟ ಆಗೋಯ್ತೆ. ಮಾಡ್ತೀನಿ ಲೋಪರ್ ಮುಂಡೆಗೆ. ಗಾಯತ್ರಿ, ರೋಹಿಣಿ ಏನು ಮಾಡ್ತಾ ಇದ್ದಾರೆ ಯವ ಇಷ್ಟೊತ್ತಲ್ಲಿ? ಅಯ್ಯಯ್ಯೋ ಅದು ನಾನು ಹಾಲು ಕೊಡ್ತಾಯಿದ್ದೆ ಅಷ್ಟೇ. ಓ ಹಾಲು ಕೊಡ್ತಾಯಿದ್ದೆ ಏನವ ಅಂತ ಇದು ಇಷ್ಟೊತ್ತಲ್ಲಿ ಅಪರೂಪಕ್ಕೆ ಬಂದು ಹಾಲು ಕೊಡ್ತಾಯಿದ್ದೆ ಆ ಹೆಣ್ಣಿಗೆ ನೀನು 7 ಲೋಟ ಅವಲ್ಲ. ಅದು ಅಜ್ಜಿ ನಮ್ಮ ಮನ್ಗಿಡಿ ಗಾಯತ್ರ ಮನೆ ಬಂದ್ಬಿಟ್ಟು ಬಾಗಿ ಕೊಡ್ತು. ನಾನು ಇದು ಯಾರಪ್ಪ ಇಷ್ಟೊತ್ತಲ್ಲಿ ದೇವ್ಗಿವನ ಅಂದ್ಬಿಟ್ಟು ನಾನೇನು ಬಾಗಿಲು ಹಾಕಿರ್ನಿಲ್ಲ. ಅವರು ಬಾಗ್ಲು ಹಾಕಂದವ್ರೆ ಅನ್ಕೊಂಡವ್ರೆ. ನನ್ನ ಬಾಗಿಲು ಚಿಲ್ಕನೂ ಹಾಕಿರ್ನಿಲ್ಲ. ಮನ್ಗಿರಿ ಸುಮ್ಮನೆ ಹಂಗೆ ಬಾಗ್ಲು ಹಂಗೆ ತಳ್ಕೊಂಡು ಬಂದ್ಬಿಟ್ಟು ಬಾಗಿಲು ತಟ್ಟಿದ್ರು. ರೋಹಿಣಿ ಅಂತ. ನಾನು ಇದೇನಪ್ಪ ಏನಾಯ್ತಪ್ಪ ಅನ್ಕೊ ಭಯನೇ ಆಗೋಯ್ತು. ಹಂಗೂ ನಿದ್ದೆ ಬಂದಂಗೆ ಆಯ್ತಿತ್ತಲ್ಲ. ಎದ್ದು ಬಂದರೆ 7 ಲೋಟ ಮಡಿಕೆ ಕೂತವ್ರೆ. ಒಂದು ಅಡ್ಡ ಲೋಟ ಒಂದು ಇದರಲ್ಲಿ ಏನು ಆಂಟಿ ಅಂದರೆ ತಕವ ಹಾಲು ಕುಡಿಯವ ಅಂದರು. ನಾನು ಅಯ್ಯೋ ಆಂಟಿ ನಾನೇ ಇದು ಮಾಡ್ಕೊಳ್ಳೋಣಲ್ಲ ಏನಂಟಿ ಇಷ್ಟತ್ತೆ ಇದರಲ್ಲಿ ತಂದಿದ್ದಾರಿ ಅಂದು. ಅವ್ರ ಪಾಪ ಹೊಟ್ಟೆ ಸಿಕ್ಕಿತ್ತಂತೆ. ಸರಿ ಯಾರೋ ತಿನ್ನೋದ ಮಾಡೋದು ಅನ್ಕೋ ಹೋದ್ರಂತೆ. ಏನು ಇರ್ನಿಲ್ವಂತಲ್ಲ ಹಾಲು ನೋಡೋರಲ್ಲ ಹಂಗೆ ಅದಕ್ಕೆ ಇದು ಅತ್ತೆ ನಂಗೆ ಕೊಡುತ್ತಲ್ಲ ಅದಕ್ಕೆ ಸರಿ ಅವ್ಳಿಗೂ ಬಿಟ್ಟು ಕೊಡೋದ ಅಂತ ತಂದ್ರಂತ ಅಷ್ಟೇ. ನಂಗೆ ಕೊಡ್ತಾವ್ರೆ. ನನಗೆ ಅದು ದೊಡ್ಡ ಲೋಟದಲ್ಲಿ ತಂದ್ಬಿಟ್ಟವ್ರೆ. ನಾನು ಈಗ ಊಟ ಮಾಡಿದ್ನ ಇನ್ನೊಸಿ ಒತ್ಬಿಟ್ಕೊಂಡು ಕುಡಿಯೋದ ಅಂದ್ಬಿಟ್ಟಿದ್ದು. ಅವರು ಬಿಸಿ ಮಾಡಿಬಿಟ್ಟಿದ್ರಲ್ಲ ವೇಸ್ಟ್ ಐತೆ ಕಣವ ಕುಡ್ಕವ ಅಂತವ್ರೆ. ನನಗೂ ಆದ್ರೆ ದೊಡ್ಡದಾಗೋಯ್ತು ಕಣ. ಚಿಕ್ಕ ಲೋಟದಲ್ಲೇ ಕೊಟ್ಟರೆ ನಂಗೆ ಚಂದ. ಓ ಹಂಗ. ಅದೇ ಅಯ್ಯಯ್ಯೋ ಹೊಟ್ಟೆ ಹಸ್ಬಿಟ್ಟಿತ್ತೇನೋ ನಮ್ಮ ಗಾಯತ್ರಿಗೆ. ಕಣಮ್ಮ ಹೊಟ್ಟೆ ಜಾಸ್ತಿ ಹಸಿತಿತ್ತು. ಅದಕ್ಕೆ ಹೋದ್ನಲ್ಲ ಹಿಂಗೆ ಅದಕ್ಕೆ ಹಾಲು ಮಾಡೋಗುತ್ತಲ್ಲ ಹಂಗೆ ತಡಿ ರೋಹಿಣಿಗೆ ಕೊಪ್ಪಳ ನಾನು ಬಿಸಿ ಮಾಡ್ಕೊಂಡಲ್ಲ. ಇನ್ನು ಮತ್ತೆ ಬಿಸಿ ಮಾಡ್ಕೊಳಕ್ಕಾಗಲ್ಲ. ಅಲ್ಲೇ ಹಿಂಗೋಯ್ತೆ ಬಿಸಿ ಮಾಡಿ ಹೋಯ್ತೆ ಅಂದ್ಬಿಟ್ಟು ಕೊಪ್ಪಳದ ಅಂತ ಬಂದಿಕಂದ್ಬಿಡಿ. ತಕವ ರೋಹಿಣಿ ಕುಡ್ಕೊ. ಫಸ್ಟ್ ನೀನೇ ಕುಡಿಯವ. ಅದಕ್ಕೇನು ಇಬ್ಬರು ಕುಡಿಯೋದ. ತಗೋಕ ರೋಹಿಣಿ ತಗೋ. ಇಲ್ಲ ಫಸ್ಟ್ ನೀನೇ ಕುಡಿ. ನಾನೇ ಕುಡಿತೀನಿ. ಸರಿ ರೋಹಿಣಿ ಕೈ ಹಿಡ್ಕವ ಇದ ದೊಡ್ಡ ಲೋಟ. ನಾನು ಫಸ್ಟ್ ಕುಡ್ತೀನಿ ಇದರಲ್ಲಿ. ನಾನು ಕುಡ್ಕೊತೀನಿ ನೀನು ಇದು ಕುಡ್ಕವ. ಇಲ್ಲ ಕೊಡಿಲಿ ಅದ ನೀನು ಚಿಕ್ಕದು ಕೊಡಿಲಿ ನೀನು ನನಗೆ ಕೈಗೆ. ಚಿಕ್ಕದ ದೊಡ್ಡದು ತಗೊಳ್ಳಿ ಹಿಡ್ಕೊಳ್ಳಿ. ನಾನು ಚಿಕ್ಕದು ಕುಡ್ಕೊತೀನಿ. ಅಯ್ಯೋ ಇಲ್ಲ ಕಣ್ಗಾಯ್ತ್ರಿ ಪಾಪ ನೀನು ಬೇರೆ ಹೊಟ್ಟೆ ಹಸ್ಕೊಂಡು ಹೋಗಿ ನೀನು ಹಾಲು ಬಿಟ್ಕೊಬಂದು ನೀನು ಒಲಿ ಆ ಚಿಕ್ಕ ಲೋಟದಲ್ಲಿ ಏನೊಂದು ಇಷ್ಟು ಬರೋದಿಲ್ಲ. ಒಂದು 6 ಪಾವು ಬರೋದಿಲ್ಲ. ಅದಕ್ಕೆ ಕುಡ್ದಯ್ಯ ನೀನು. ಕುಡಿದ್ರು ಬೇರೆ ಹೊಟ್ಟೆ ತುಂಬುದ್ದ ತಿರ್ಗಾ ಎಚ್ಚರ ಐತೆ. ಅವಳು ಏನೋ ಚೆನ್ನಾಗಿ ತಿಂದೋಳೆ. ಮುದ್ದೆ ಅನ್ನ ಸಾರು ಎಲ್ಲ ತಿಂದೋಳೆ ನಮ್ಮ ಜೊತೆಲೆ ಸೇರ್ಕೊಂಡು. ನೀನು ಪಾಪ ಊಟ ಮಾಡೋಕ್ಕಾಗಲ್ಲ ಸರಿಯಾಗಿ. ಡೈಲಿ ಒಂದೊಂದು ಬಾರ್ ಮುದ್ದೆ ತಿಂದು ಅಭ್ಯಾಸ ಆಗ್ಬಿಟ್ಟು ನಿನಗೆ ತಾಯಿ ಚೂರು ಅನ್ನ ಚೂರು ವ್ಯತ್ಯಾಸ ಆದರೆ ಪಾಪ ನಿನಗೆ ಹೊಟ್ಟೆ ಭಾಳ ಹಸಿತೆ. ನಂಗೆ ಅರ್ಥ ಐತೆ ಕವ. ನಿಂಗೆ ಹೊಟ್ಟೆ ಹಸಿಯತ್ಕೆ ತಾನೆ ಹೋಗಿ ಅಲ್ಲಿ ಹೋಗಿ ಹಾಲು ಕಾಯಿಸ್ಕೊಂಡು ಅಷ್ಟು ಶ್ರಮ ಪಟ್ಕೊಂಡು ಹಾಲು ತಕ್ಕೊಂಡು ಆ ಹೆಣ್ಗೂ ತರಕ್ಕೆ ಬಂದಿದೆ ಕೊಡಕ್ಕೆ ಬಂದಿದೆ. ಅವಳು ಬೇರೆ ನಾನು ಈಗ ಊಟ ಮಾಡಿದ್ದಿ ಕಣಜ್ಜಿ ಅಂತವಳೆ. ಈಗ ಅರ್ಧ ಗಂಟೆಲಿ ನಂಗೆ ಹೋಗಲ್ಲ ಅಂತವಳೆ. ಅದಕ್ಕೆ ಇದು ಮಾಡಿ ನೀನು ದೊಡ್ಡ ಲೋಟದಲ್ಲಿ ಕುಡ್ಕೋ. ಅವೇನು ಚಿಕ್ಕ ಲೋಟಲ್ಲೇ ಕೊಡವ. ಇಲ್ಲ ನಾನು ಚಿಕ್ಕ ಲೋಟದಲ್ಲೇ ಕುಡಿಯೋದು. ನನಗೆ ಜಾಸ್ತಿ ಹಾಲಂದರೆ ಇಡ್ಸಲ್ಲ. ಇದು ಒಂಥರ ನನಗೆ ಆಗಲ್ಲ. ಅವಳಿಗೆ ತಾನೇ ಅದಕ್ಕೆ ಡೈಲಿ ಕೊಡೋದು. ಅವಳು ಇಷ್ಟೇ ಎಲ್ಲ ಕುಡ್ಕೊತಿರ್ನಿಲ್ವ. ಈಗೇನಾಗಿದ್ದು ಏನಿಲ್ಲ. ಇದನ್ನೇ ಕುಡೀಲಿ ಅವಳು ಪಾಪ. ಅವಳು ಚೆನ್ನಾಗಿರಲಿ, ಅವಳ ಮಗ ಚೆನ್ನಾಗಿ ಹುಟ್ಲಿ ಅಂತ ತಾನೇ ಹಿಂಗೆಲ್ಲ ಕೊಡ್ತಾ ಇರೋದು. ಏನಿಲ್ಲ ನಾನು ಇದರಲ್ಲೇ ಕುಡಿತೀನಿ. ನಂಗೆ ಸಾಕು. ಅದಕ್ಕವ ಮಕ್ಕೆಲ್ಲ ನನಗೆ 3 ಎತ್ತೊಳಂಗೆ ಮಾಡ್ಕೊಂಡಿದೆ. ನೋಡು ಸೋಡ ಹೊಡೆದ್ಬಿಡ್ತೀನಿ. ಕೆಳಗೆ ಇದ್ದೀನಿ ಅಲ್ಲೆಲ್ಲ ಹಿಂಗೆ ಕಾಣಿಸಂಗೆ ಹಿಂಗೆ ಬಿಟ್ಕೊಂಡಿದೆ. ಮಾಮೂಲಿ ಸೋಡ ನೆಟ್ಟಿಗೆ ಮಾಡ್ಕೊ ಇವಾಗ ಕೊಟ್ಟನು. ಏನಮ್ಮ ಅಜ್ಜಿ ಪಾಪ ಕಣಜ್ಜಿ ಪಾಪ ಹೊಟ್ಟೆ ಸಿಗ್ತದೆ ಅಂತಾರೆ. ಅಯ್ಯೋ ನಿಜ ಕಣ್ಗಾಯ್ತಮ್ಮ. ನಾನು ಊಟ ಮಾಡ್ಕೊಂಡಿದ್ದಿ. ಈಗ ತಿರ್ಗಾ ದೊಡ್ಡ ಲೋಟದಲ್ಲಿ ಏನು ಅಜ್ಜಿ ಹೇಳ್ತಿರೋದು ನಿಜವೇ. ನೀವು ಹೊಟ್ಟೆ ಸಿಗ್ತಾ ಇರೋದು ಅಂತ ನೀವು ಅಲ್ವಾ. ನನಗೆ ನನ್ನ ತಲೆಗೆ ಓಡೋದೇ ಇಲ್ಲ ಇವೆಲ್ಲ. ನೋಡಿ ಹೊಟ್ಟೆ ಸಿಗ್ತಾ ಇದೆ ಅಂತಿದ್ದಾರೆ ಅಜ್ಜಿ. ನಂಗೆ ನೆನಪಿಸ್ತು ಪಾಪ. ನೀವೇ ಕುಡಿದಿ ದೊಡ್ಡ ಲೋಟ. ನಾನೇನು ಬಸ್ರಿ ಅಂದ್ಬಿಟ್ಟು ಏನು ಡೈಲಿ ಅದನ್ನೇ ಕುಡ್ಕೊಂಡಿರಕ್ಕದ್ದ. ನನಗೆ ಚಿಕ್ಕ ಲೋಟಲ್ಲಿ ಸಾಕು. ನನಗೆ ಒಂಥರ ಮಕ್ಕೊಂಡಂಗೆ ಆಗ್ತದೆ ಡೈಲಿ ಕುಡ್ದು. ನೀವು ದೊಡ್ಡರಲ್ಲಿ ಕುಡಿದ್ರೆ ಕೊಡ್ರಿ ಚಿಕ್ಕದ ನನಗೆ. ಇಲ್ಲ ಬೇಡಕ ತಾಯಿ ಬೇಡ. ಕೊಡು ತಾಯಿ ಕೊಡು 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 ಕೊಡು. ಅಯ್ಯೋ ಬಿಡಮ್ಮ. ನಾನು ಇದೇ ಚಿಕ್ಕದೇ ಸಾಕು ನನಗೆ ಹೇಳ್ತಾ ಇಲ್ವಾ. ವೆನ್ನು ಕೊಡಿ. ಅಯ್ಯೋ ಕೊಡು ಬಂಗಾರಿ ಕೊಡು.
ಕುಡಿ ನೀನದ. ಹ್ಞೂ ಕಣಂಟಿ ಕೊಟ್ಬಿಡಂಟಿ ಅದಕ್ಕಂటే ಹಿಂಗೆ ಜಗ್ಗಾಡ್ತದೆ ಹಾಲು ಸುರಿದೈತೆ ಕೊಡು. ಕೊಡ್ನಿಲ್ಲ ಅಂದ್ರೆ ಬಿಡೋಳೆ ಯಾರವ ಕೊಡವ. ಅಜ್ಜಿ ಕಿತ್ಕದೆ ಬಿಡ್ತು. ಅಯ್ಯೋ ಅಯ್ಯೋ ಹೊಟ್ಟೆ ಸಿಟ್ಟೆ ಅಂತಿದ್ದಾರೆ ನೀವು ಆಂಟಿ. ಯಾಕೆ ಆಂಟಿ ಹಿಂಗೆ ಆಡ್ದಾರಿ? ಕುಡೀರಿ ಆಂಟಿ. ಪಾಪ ಅಜ್ಜಿ ನೋಡಿ ಎಷ್ಟು ಕಾಳಜಿ ತೋರಿಸ್ತಾರೆ ನೀವು ಹಂಗಂದ್ರೆ. ಕುಡೀರಿ. ಏನು ಕಾಳಜಿಯ ಹೇಳ್ತಾ ಇಲ್ವ ನಾನು ಕುಡಿಯಲ್ಲ ದೊಡ್ಡ ಹೋಗ್ತಲಿ ಅಂತ. ಬ್ಯಾಡ ಅಂತ ಹೇಳಿದ್ರು ಕೇಳೋದಿಲ್ವಲ್ಲ ನೀವು ಸುಮ್ಮನಾತಾಗಿ. ನಂಗೆ ಬ್ಯಾಡ ಆಯಿತು ಹೋಗ್ರಿ ನಾನು ಆಮೇಲೆ ಕುಡಿತೀನಿ ನಾನು ಇಟ್ಕೊಂಡು. ಹ್ಞೂ ಕಣವ ಸರಿ ಆಮೇಲೆ ಅರ್ಧ ಕುಡಿಯುವೆ ನಮ್ಮ ಸಮಾಧಾನಕ್ಕೆ ಅರ್ಧ ಕುಡಿದ್ಬಿಡು. ಆಮೇಲೆ ತರಿ ನಮ್ಮ ಗಾಯತ್ರಿಗೆ ಹೊಟ್ಟೆ ತುಂಬದೆ ಅಂದ್ಬಿಟ್ಟು ನಾವು ಒಯ್ತೀವಿ ಅಲ್ವಾ ಗಾಯತ್ರಿ ಅಲ್ವಾ ರೋಹಿಣಿ? ಹಾಂ ಅಲ್ವಾ? ನಿಜ ನಿಜ ಕಣಂಟಿ. ಆಂಟಿ ನೀನು ಅರ್ಧ ಲೋಟ ಕುಡ್ಕೋ, ನಾನು ಚಿಕ್ಕ ಲೋಟದಲ್ಲಿ ಅರ್ಧ ಕುಡ್ಕೊ, ನಾನು ಫುಲ್ ಕುಡ್ಕೊತೀನಿ. ನೀನು ದೊಡ್ಡದ್ರಲ್ಲಿ ಅರ್ಧ ಕುಡಿದ್ಬಿಡು. ಕುಡಿದ್ಬಿಟ್ಟು ನೀನು ಆಮೇಲೆ ಮಡಿಕಂದು ನಿಮ್ಗೆ ಯಾವಾಗ ಬೇಕೋ ಕುಡ್ಕೊಳ್ವೆ. ಹಾಂ ಸರಿಯಾ? ಇಬ್ಬರು ಹೋಗಿ ಮನಿ ಕಳದ. ಅಜ್ಜಿ ಹೇಳ್ತಿರೋದು ಕರೆಕ್ಟು. ನಮ್ಮ ಸಮಾಧಾನಕ್ಕೆ ಕುಡ್ಕೊ ನೀನು. ನಾನು ಅಯ್ಯೋ ಸದ್ಯ ಆಂಟಿ ನನಗೆ ತಂದಿರೋದಕ್ಕೂ ಆಂಟಿಗೆ ಹೊಟ್ಟೆ ತುಂಬಿತು ಕಣವ, ನನಗೂ ಹೊಟ್ಟೆ ತುಂಬಿಸಿದ್ರು ಅನ್ಕ ನಾನು ಖುಷಿ ಪಟ್ಕೊತೀನಿ. ಆಮೇಲೆ ಕುಡಿತೀನಿ ಅಂತ ಇಲ್ವಾ ನೀವು? ಹೋಗ್ರಿ ಆಯಿತು. ಈಗ ತಕ ಹೋಗು ನೀನು ರೋಹಿಣಿ, ನಾನು ಆಮೇಲೆ ಇದು ಕುಡಿತೀನಿ. ಹಂಗೆಲ್ಲ ಹೋಗಕ್ಕದ್ದ ತಾಯಿ ರೋಹಿಣಿ? ನಿನ್ಗೆ ಇಷ್ಟು ಕಾಳಜಿ ತೋರಿಸ್ತಾಳೆ ನಿಮ್ಮ ಆಂಟಿಗೆ, ನೀನು ಅಷ್ಟು ಕಾಳಜಿ ತೋರಿಸಲ್ವಾ? ಪಾಪ ಹೊಟ್ಟೆ ಸಿಟ್ಟೆ ಅಂತಾಳೆ. ನಿನ್ನ ಕಣ್ಣು ಮುಂದೆ ಕುಡಿಬೇಕು ಅವಳು ಅಲ್ವಾ ತಾಯಿ? ಹ್ಞೂ ಕಣಮ್ಮ, ಹ್ಞೂ ಕಣಜ್ಜಿ ನಿಜ. ಅಮ್ಮ ಕುಡೀರಿ ಏನಾದ್ರು. ಏನು ಫುಲ್ ಕುಡಿಬೇಡಿ, ನಮ್ಮ ಸಮಾಧಾನಕ್ಕೆ ಅರ್ಧ ಕುಡ್ಕೊಳ್ಳಿ. ಅಜ್ಜಿ ಹೇಳ್ತಿರೋದು ಕರೆಕ್ಟ್ ತಾನೆ. ನೀವು ಅಷ್ಟು ಕಷ್ಟಪಟ್ಟು ನನಗೋಸ್ಕರ ಮಾಡ್ಕೊಂಬಂದಿದ್ದೀರಿ, ಹೊಟ್ಟೆ ಸಿಟ್ಟೆ ಅಂತಿದ್ದೀರಿ. ಹಾಂ ಅರ್ಧ ಲೋಟ ಕುಡ್ಕೊಳಕ್ಕಾಗಲ್ವಾ? ಅಯ್ಯೋ ಏನು ಮಾಡೋದು? ಯಾಕೋ ನನಗೆ ಉಲ್ಟಾ ಹೊಡಿತಾದಲ್ಲ ಎಲ್ಲ. ಈ ಮುದುಕಿ ಏನು ಗೊತ್ತಿಲ್ಲ, ಹೆಂಗೆ ಇವಳು ಈ ಥರ ಆಡ್ತಾ ಇದ್ದಾಳು ಅಂತಲೇ ಅರ್ಥ ಆಯ್ತಲ್ವಲ್ಲ. ಸಾಧ್ಯನೇ ಇಲ್ಲ ಇವಳು. ನೋಡಿರೋಕ್ಕೂ ಸಾಧ್ಯ ಇಲ್ಲ, ಗೊತ್ತಿರೋಕ್ಕೂ ಸಾಧ್ಯ ಇಲ್ಲ. ಹೆಂಗೆ ಇವೆಲ್ಲ ನಂಗೆ ಉಲ್ಟಾ ಹೊಡಿತಾ ಇದ್ದವು. ಈಗ ಕುಡಿಲಿಲ್ಲ ಅಂದರೆ ಗೊತ್ತಾಗೋಯ್ತೆ. ಕುಡಿದ್ರೆ ನನ್ನ ಸ್ಥಿತಿ ಅಧೋಗತಿ. ನನಗೆ ಏನೇನಾದೋ ದೊಡ್ಡ ರೋಗ ಬಂದು ಹೊತ್ಕೋಬೇಕಾಯ್ತು. ನಾನು ಸತ್ಯ ಹೋಯ್ತೀನಿ ಅನ್ಸುತ್ತೆ. ಆ ರೇಂಜಿಗೆ ಮಿಕ್ಸ್ ಮಾಡಿವ್ನಿ. ಅರ್ಧ ಕುಡಿದ್ರು ಓದಿ ನಾನು ವೈಕುಂಠಕ್ಕೆ. ಏನಪ್ಪ ಮಾಡೋದು? ಕುಡಿಯವ ಇದಕ್ಕವ? ಹ್ಞೂ ಕುಡಿತೀನಿ. ಕುಡಿ ಕುಡಿ. ಮುಗಿಸ್ತೀಯಾ? ಇನ್ನೂ ಅರ್ಧನೂ ಆಗಿಲ್ಲ ಅನಿಸುತ್ತೆ. ಬೇಗ ಎಲ್ಲನೂ ಮುಗಿಸು. ಅಯ್ಯೋ ಇನ್ನೇನು ಸಾಯ್ತೀನಿ ತೆಗಿ. ಎಲ್ಲನೂ ಕುಡಿದ್ಬಿಟ್ಟೆ ಸಾಯ್ತೀನಿ. ಗಾಯತ್ರಿ ಆಂಟಿ ಗಟ್ರ ಗರಿತದೆ. ಫುಲ್ಲು ಹೊಟ್ಟೆ ತುಂಬಿರ್ಬೇಕು. ಹ್ಞೂ ಕಣವ ಎಲ್ಲ ತುಂಬೋಯ್ತು. ಎಲ್ಲನೂ ಕುಡ್ದು ಮುಗಿಸ್ತಿ ಸರಿಯಾ? ಸಮಾಧಾನವಾ? ಹ್ಞೂ ಕವ ಒಳ್ಳೇದಾಲಿ ಕಲ. ಹಾಂ ಹೋಗು ಮನೆಗೆ ಹೋಗು. ಚೆನ್ನಾಗಿ ನಿದ್ದೆ ಬರಲಿ, ನೆಮ್ಮದಿಯಾಗಿ ನಿದ್ದೆ ಮಾಡು. ಹೋಗು ಚೆನ್ನಾಗಿ ನಿದ್ದೆ ಬರುತ್ತೆ, ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಬಿಡಮ್ಮ. ನೀನು ಹೋಗಮ್ಮ, ನೆಮ್ಮದಿಗೆ ತಕೋಗಮ್ಮ ನೀನು ಈ ಸತಿ. ಅಯ್ಯೋ ಮಗ ಇದು ತಣ್ಣಗಾಗ್ಬಿಟ್ಟದೆ. ಈ ಹಾಲು ಬೇಡಕ್ಕೆ ಬೇಡ ಸರಿಯಾ? ನಾಳೆ ಬೆಳಿಗ್ಗೆ ಕುಡಿವೆ. ಹೋಗಿ ಮನೆಗೆ ಹೋಗು. ಯಾಕೋ ಒಂಥರ ಹಬ್ಳಕ್ಕೆ ಅಂತಿದೆಯಲ್ಲ. ಒಂದು ದಿವಸ ಕುಡಿದಾರೆ ಏನೂ ಆಗಲ್ಲ ಅಂತ ಶೀತ ಇದು. ದಿವಸ ಕುಡಿದಾರೆ ಏನೂ ಆಗಲ್ಲ. ಊಟ ಮಾಡಿದೆಲ್ಲ ಅಚ್ಚುಕಟ್ಟಾಗಿ ಹೋಗಿ ಮನೆಗೆ ಹೋಗು. ನಾಳೆ ಬೆಳಿಗ್ಗೆ ಕುಡಿವೆ. ಸರಿ ಕಣ ಅಜ್ಜಿ. ನಂಗೆ ಯಾಕೋ ಫುಲ್ಲು ನಿದ್ದೆ ಬಂದಾಗ ಆಗೋಯ್ತು. ಇವತ್ತು ಕುಡಿಯೋಕೆ ಆಯ್ತಾನೆ ಇರಲಿಲ್ಲ ಅನ್ಸುತ್ತೆ. ಎದ್ದೇಳಕ್ಕೆ ಆಯ್ತಾನಿಲ್ಲ ನನ್ನ ಕೈಲಿ. ಇನ್ನು ಗಾಯತ್ರಿ ಅಂತ ಹೆಂಗೆ ಮಾಡ್ಕೊ ಬಂದಿದ್ರಲ್ಲ, ಬಿಸಿ ಯಾರೈತೆ ಅಂತಿದ್ರು. ಅದಕ್ಕೆ ಹಂಗೆ ಅನ್ಕಂಡು ಕಣ ಕುಡಿಯೋದ ಬಿಡು ಅಂದ್ಬಿಟ್ಟು. ಅದು ನನಗೆ ಕುಡಿಯೋಕೆ ಆಗೋದು ಇಲ್ಲ. ಈಗ ಊಟ ಮಾಡ್ಬಿಟ್ಟು ಒಂಥರ ಆಯ್ತಿತ್ತು. ಹಂಗೆ ಇನ್ನೇನು ಬೇಜಾರು ಮಾಡ್ಕೊತಾರೆ ಅವರು ಅನ್ಕೋತೀವಿ. ಹಂಗೆ ಅನ್ಕೋಬಾರ್ದು ಕವ. ನಿನಗೆ ದೇಹಕ್ಕೆ ಆಗಲ್ಲ ಅಲ್ವಾ? ನೀನು ಬಸ್ರಿ ಹೆಂಗ್ಸು. ಹಿಂಗೆ ಆಗಲ್ಲ ಅಂದ್ರೆ ನನಗೆ ಆಗಲ್ಲ ಅಂತ ಹೇಳ್ಕೋಬೇಕು ನೀನು. ಹಿಂಗೆ ಎಲ್ಲನೂ ಹಿಂಗೆ ಕತ್ತಾಡ್ಸ್ಕೆ ಈಸ್ಕ ಕುಡಿದ್ಬಿಟ್ಟು ಮಾಡಿಬಿಟ್ಟು ನಿನ್ನ ದೇಹಕ್ಕೆ ಪ್ರಾಬ್ಲಮ್ ಆದರೆ ಏನು ಮಾಡಿ? ಸರಿಯಾಗಿದೆ ನೀನು. ಹೋಗು, ಯಾವ ಹಾಲು ಬೇಡ. ಹೋಗಿ ಮನೆಗೆ ಹೋಗು. ಸರಿ ಕಣಜ್ಜಿ. ಅಲ್ಲ ಕಂಡ್ಲು ಪರ್ಲೌಡಿ ಮಾಸ್ಟ್ರು ಮೈಂಡ್ ಅಂತ ಹೇಳು. ನೆನ್ನೆ ಮೊನ್ನೆ ಹುಟ್ಟಿರೋ ಚಂಗೋಲಿ ಮುಂಡೆ. ಎಂಥ ಆಟಗಳು ಆಡ್ತಾಳೆ ಇವಳು. ಬಿತ್ರ ಮುಂಡೆ. ಹಟ್ಟಿ ಹಾಳು ಮಾಡ್ಬಿಡ್ತಾಳದವ ಮನೆ ಎಡಭಾಗ. ನಾಳಕ್ಕೆ ಗೊತ್ತಾಯ್ತು ಅವಳಿಗೆ. ಸಾಯಿದೇನೆ ಬದುಕಿದ್ರೆ ಮಾತಾಡ್ತೀನಿ. ನೋಡಿದ್ರಿಪ್ಪ ಇಷ್ಟ ಆಯ್ತಪ್ಪ ಎಪಿಸೋಡು. ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ವೀಡಿಯೋಗಳು ತಗೊಬತ್ತೀವಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ ಲೈಕ್ ಮಾಡ್ರಪ್ಪ. ಎಲ್ಲ ನಿಮ್ಮ ಫ್ಯಾಮಿಲಿಗಳಿಗೆ ಇಷ್ಟ ಆಗಿರೋ ವೀಡಿಯೋಗಳನ್ನೆಲ್ಲ ಶೇರ್ ಮಾಡ್ರಪ್ಪ. ಹಿಂಗೆ ವ್ಯೂಸು ಹಂಗೆ ನನಗೆ ಸಬ್ಸ್ಕ್ರೈಬರ್ಗಳು ಚೆನ್ನಾಗಾದರೆ ನಾನು ಹಿಂಗೂ ವೀಡಿಯೋಗಳು ಮಾಡೋಕ್ಕೆ ನಮ್ಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ ಕಣ್ರಪ್ಪ. ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮಲ್ಲಿ ಹಿಂಗೆ ಇರಲಿ. ಧನ್ಯವಾದಗಳು.